ಮೊನ್ನೆ ತಾನೇ ರಿಂಗ್ ರೋಡ್ ಹತ್ರ ಶಾಜಿಲಾನಿ ಕ್ರಾಸ್ ಹತ್ರ ರಾತ್ರಿ ಟಿಪ್ಪರ್ದು ಒಂದು ಆಕ್ಸಿಡೆಂಟ್ ಆಗಿತ್ತು. ಹಲವಾರು ರಾಜಕೀಯ ಘಟಾನುಘಟಿ ನಾಯಕರು ಅಲ್ಲಿ ಬಂದಿದ್ರು. ಮತ್ತೆ ಜಾಸ್ಮಿನ್ ಅಂತ ಒಂದು ಮಗಳು ಆಕ್ಸಿಡೆಂಟ್ ಆಗಿತ್ತು. ಆ ಟಿಪ್ಪರ್ ಏನಿದೆ ಕಾಲ್ ಮೇಲಿಂದ ಹೋಗಿ ಇವತ್ತ ಮಗಳು ಇವತ್ತು ಯುನೈಟೆಡ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಿನ್ನೆ ನಾನು ಇಲ್ಲಿ ಬಂದಿದೆ, ಕೆಲವು ಸೋಷಿಯಲ್ ಮೀಡಿಯಾದವ್ರು ಬಂದಿದ್ರು. ಅವ್ರ ಮುಖಾಂತರ ನಾನು ಹೇಳಿದೆ, ಈ ಭಾಗದಾಗ ಶಾಸಕರಾಗ್ಲಿ DC ಅವ್ರಾಗ್ಲಿ ಇಲ್ಲಿ ಇದ್ದಂತರು ಇವ್ರಿಗೆ ಪರಿಹಾರ ಕೊಡ್ಬೇಕು. ಒಂದು ಬಡ ಕುಟುಂಬದಿದೆ, ಅವ್ರ ತಂದೆಯವರು ಸೆಂಟ್ರಿಂಗ್ ಕೆಲಸ ಮಾಡ್ತಾರೆ ಅಂತ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಹೇಳಿದೆ. ನಾನು ರಾತ್ರಿ ನನಗೆ 12 ಗಂಟೆ ಮೇಲೆ ಕೆಲವು ಕಾಲ್ಸ್ಗಳು ಬಂದು, ನೀವು ಯಾರು ಅಲ್ಲಿ ಹೋಗಿ ಶಾಸಕರ ಬಗ್ಗೆ ಹೇಳೋರಂತ ಅಂತ ಕಾಲ್ಸ್ಗಳಿಗೆ ಆ ಧಮಕಿಗಳಿಗೆ ನಾನು ಅಂಜೋ ವ್ಯಕ್ತಿ ಅಲ್ಲ. ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನ್ಯಾಗೂ ಮಕ್ಕಳಿದ್ದಾರೆ. ಇವತ್ತ ಒಂದು ಬಡ ಕುಟುಂಬ ಮಗಳು ಅಂದ್ರೆ ನಮ್ಮ ಮಗಳು. ಕಲಬುರಗಿ ಜಿಲ್ಲೆದಾಗ ಆ ಮಗು ಅಂದ್ರೆ ನಮ್ಮ ಮಗು ಇದ್ದಂಗ. ಆ ಮಗುಗೆ ಈ ತರ ಆಗಿದೆ ಅಂದ್ರೆ ಅವ್ರ ಹತ್ರನು ಮನುಷ್ಯತ್ವ ಇರಬೇಕು. ಯಾರು ನನ್ ಕಾಲ್ ಮಾಡಿ ಕೇಳ್ತಾರಲ್ಲ ನೀವು ಯಾರಂತ. ಇವತ್ತ ಕಲಬುರಗಿದಾಗ ಬಹಳಷ್ಟು ರಿಂಗ್ ರೋಡ್ ಮೇಲೆ ಘಟನೆಗಳು ಆಗ್ತಾ ಇದೆ. ಸುಮಾರು ಒಂದ್ 2-3 ವರ್ಷದಲ್ಲಿ ಈ ಕಡೆ ಉತ್ತರ ಆಗ್ಲಿ ದಕ್ಷಿಣ ಆಗ್ಲಿ ಸುಮಾರು ಒಂದು 15-20 ಸಾವುಗಳು ಆಗಿದೆ ಆಕ್ಸಿಡೆಂಟ್ ಆಗಿ. ಇವತ್ತು ಆ ಮಗುಗ್ ನೋಡಿದ್ರೆ ನಾನು ಒಂದು ಕಣ್ಣಾಗ ನೀರು ಬರ್ತಾ ಇದೆ. ಯಾಕಂದ್ರೆ ಆ ಮಗುದು ರೈಟ್ ಸೈಡ್ ಕಾಲೇ ಕಟ್ ಮಾಡಿಬಿಟ್ಟಿದೆ. 19 ವಯಸ್ಸು ಹುಡುಗಿದು, ಇನ್ನ ಮದುವೆ ಆಗಿಲ್ಲ. ಒಂದು PU ಸೈನ್ಸ್ ಓದ್ತಾ ಇದೆ ಮಗು. ಅವ್ರ ತಾಯಿಯವ್ರು ಹೇಳ್ತಾ ಇದ್ರು, ನನ್ನ ಮಗಳು ಬಹಳ ಓದ್ರದಾಗ ಬಹಳ ಇಂಟೆಲಿಜೆಂಟ್ ಆಗಿದೆ ರೆಡ್ಡಿ ಸಾಹೇಬ್ರೆ, ನೀವು ಮುಂದೆ ದಿನದಾಗ ಏನ್ರೆ ನನ್ನ ಮಗಳಿಗೆ ಒಂದು ನೌಕರಿ ಆಗ್ಲಿ ಏನ್ರೆ ಒಂದು ಮಾಡ್ಕೊಡ್ಬೇಕಂತ ತಾಯಿಯವ್ರು ಹೇಳ್ತಾ ಇದ್ರು. ನಾನು ಹೇಳ್ದೆ, ಅಮ್ಮ ನಾನು ಅಧಿಕಾರನಲ್ಲಿ ಇಲ್ಲ, ನಾನು MLA ಅಲ್ಲ. ಮುಂದಿನ ದಿನದಾಗ ನಮ್ಮ ಸರ್ಕಾರ ಅಧಿಕಾರದಾಗ ಬರ್ಲಿ, ನಾವು ನಮ್ಮ ಕುಮಾರಣ್ಣವ್ರ ಹತ್ರ ಹೋಗಿ ನಿಮ್ಮ ಮಗು ಸಲ ಒಂದು ಜಾಬ್ ನಾವು ಪ್ರಯತ್ನ ಮಾಡ್ತು ಅಂತ ಮಾತು ಕೊಟ್ಟಿದ್ದೀನಿ. ಇವತ್ತ ನೋಡಿ, ಮನುಷ್ಯತ್ವ ಅನ್ನೋದು ರಾಜಕಾರಣಿಗಳು ಇರ್ಬಲ್ಲಿ ಇರ್ಬೇಕು. ಇವತ್ತು ಅವ್ರ ಕುಟುಂಬದವ್ರಿಗೆ ಬಂದು ನಾನು ಒಂದು 50,000 ರೂಪಾಯಿ ಸಹಾಯ ಮಾಡಿನಂದ್ರೆ ನಾನೇನ್ ದೊಡ್ಡ ವ್ಯಕ್ತಿ ಅಲ್ಲ. ಇವತ್ತ ದೇವ್ರು ನನಗೆ ಒಂದು ಆದಿ ಮಾಡಿಕೊಟ್ಟಿದ್ದಾನೆ, ನೀನ್ ಹೋಗಿ ಕುಟುಂಬದವ್ರಿಗೆ ಒಂದು ಸಹಾಯ ಮಾಡಪ್ಪ ಅಂತ ನಾನು ಬಂದು ಅವ್ರಿಗೆ ಸಹಾಯ ಮಾಡೀನಿ. ನಾನು 50,000 ಕೊಡೋಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ, ನಂದೇನು ಅವಕಾಶ ಅಲ್ಲ ಅವ್ರಿಗೆ ರೊಕ್ಕ ಕೊಡೋದು. ಅದಕ್ಕ ಇವತ್ತ ಕುಟುಂಬದವ್ರ ಜೊತೆ ನಾನು ನಿಂತಿದ್ದೀನಿ. ಮುಂದಿನ ದಿನದಾಗ ಇವತ್ತು ಯುನೈಟೆಡ್ ಹಾಸ್ಪಿಟಲ್ದಾಗ ನಮ್ ದಾವೂದ್ ಅವ್ರ ಪಾಪ ಇವತ್ತು ಇವ್ರಿಗೆ ದೇವರ ಪುಣ್ಯ ಇವ್ರಿಗೆ ಹತ್ತೇಬೇಕು. ಯಾಕಂದ್ರೆ ಬಹಳಷ್ಟು ಕೇಸ್ನಲ್ಲಿ ದಾವೂದ್ ಆಗ್ಲಿ ವಿಕ್ರಮ್ ಸಿದ್ದಾರೆಡ್ಡಿ ಅವರಾಗ್ಲಿ ಇವತ್ತು ಯುನೈಟೆಡ್ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಅಂದ್ರೆ ಅವ್ರು ದುಡ್ಡು ಸಂಪಾದನೆ ಮಾಡಕ್ ನಡೆಸ್ತಾ ಇಲ್ಲ. ಅವ್ರೊಂದು ಜನರ ಸೇವೆ ಮಾಡಕ್ ಇವತ್ತು ಅವ್ರು ಯುನೈಟೆಡ್ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ಇವತ್ತು ಹಲವಾರು ಕೇಸ್ನಲ್ಲಿ ನಾವು ಬಂದಾಗ ಪಾಪ ಅವರು ಈ ಪೇಷಂಟ್ ಹತ್ರ ದುಡ್ಡು ಇಲ್ಲ ಅಂದ್ರೆ ಎಂದು ದುಡ್ಡಿನ ಬಗ್ಗೆ ವಿಚಾರ ಮಾಡಿದ ವ್ಯಕ್ತಿ ಅಲ್ಲ ಡಾಕ್ಟರ್ ಸಿದ್ದಾರೆಡ್ಡಿ ಅವರು. ಇವತ್ತು ಈ ಯುನೈಟೆಡ್ ಹಾಸ್ಪಿಟಲ್ದಾಗ ಪೇಷಂಟ್ ಬಂದಿದೆ ಅಂದ್ರೆ ನಮ್ಗೊಂದು ನಂಬಿಕೆ. ಯಾಕಂದ್ರೆ ಇವತ್ತು ಹಲವಾರು ನಮ್ಮ ಕುಟುಂಬದವ್ರನ್ನು ಇಲ್ಲಿ ಹಲವಾರು ಅಡ್ಮಿಟ್ ಆಗಿದ್ರು. ಇಲ್ಲಿನ ಪೇಷಂಟ್ ಒಳ್ಳೆ ಟ್ರೀಟ್ಮೆಂಟ್ ಆಗಿ ಹೋಗ್ತದ ಅಂತ ನಮ್ಗೊಂದು ಭರವಸೆ ಇದೆ. ಇವತ್ತು ಜಾಸ್ಮಿನ್ ಮಗಳು ಇವತ್ತೇನು ಕಾಲ್ ಕಳ್ಕೊಂಡಿದೆ ಅಲ್ಲ, ನಮ್ ಮುಂದಿನ ದಿನದಾಗ ನನ್ಗೆ ಅನ್ಸೋ ಪಟ್ಟಿಗೆ ಇಲ್ಲಿ ನಡ್ಸ್ಕೊತವ್ರ ಮನೆಗೆ ಕಳ್ಸಂತ ಕೆಲಸ ಇವತ್ತು ಯುನೈಟೆಡ್ ಹಾಸ್ಪಿಟಲ್ ಟೀಮ್ ಅಂಡ್ ಡಾಕ್ಟರ್ಸ್ ಮಾಡ್ತಾರಂತ ಇವ್ರ ಮೇಲೆ ಒಂದು ನನ್ಗೆ ವಿಶ್ವಾಸ ಇದೆ. ದಾವೂದ್ ಅವ್ರು ನಾನು ಬರೋಣ ಅಟೆಂಡ್ ಮಾಡಿದ್ರು, ಎಲ್ಲ ಪೇಷಂಟ್ ಬಗ್ಗೆ ಪಾಪ ಅವರು ಡಾಕ್ಟರ್ಸ್ ಭೇಟಿ ಮಾಡಿಸಿ ಎಲ್ಲ ಬ್ರೀಫ್ ಮಾಡಿದ್ರು. ಇವತ್ತ ಕುಟುಂಬದವರಿಗೆ ಇವತ್ತು ಅವ್ರ ತಂದೆಯವ್ರಿಗೆ ನಾನು ಅದೇ ಹೇಳ್ತಾ ಇದ್ದೀನಿ, ಧೈರ್ಯ ಇಡ್ರಿ, ದೇವ್ರು ದೊಡ್ಡ ಇದ್ದಾನೆ. ಪಾಪ ಹಿರಿಯರು ಅವ್ರ ಅಜ್ಜಿಯವ್ರು ಆಗ್ಲಿ ಅವ್ರ ಕುಟುಂಬದವ್ರ ಫ್ಯಾಮಿಲಿದವ್ರು ಎಲ್ಲ ಹಿರಿಯರು ತಾಯಿಂದವ್ರು ಪಾಪ ಇಲ್ಲಿ ಬಂದ್ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವ್ರಿಗೆ ಒಂದೇ ಅಂದ್ರೆ ನೀವು ದುವಾ ಮಾಡ್ರಿ ನಮಾಜ್ದಾಗ, ಆ ಮಗುಗೆ ಆರಾಮ ಆಗ್ತದಂತ ನಾವು ಹೇಳಿದ್ವು. ಇವತ್ತು ಆ ಜಾತಿ ಈ ಜಾತಿ ಇಟ್ಕೊಂಡು ನಾವು ರಾಜಕೀಯ ಮಾಡಕ್ ನಾನು ಇಲ್ಲಿ ಬಂದಿಲ್ಲ. ಇವತ್ತ ಜಾಸ್ಮಿನ್ ಮಗಳು ಅಂದ್ರೆ ನಮ್ಮ ಮಗಳು, ಕಲಬುರಗಿ ಜಿಲ್ಲೆ ಮಗಳು ಅಂದ್ರೆ ಎಲ್ಲರ ಮಗಳಕ್ಕೆ. ಇವತ್ತ ಆ ಮಗಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಇವತ್ತ ಯುನೈಟೆಡ್ ಡಿಸ್ಚಾರ್ಜ್ ಮಾಡಂತ ಕೆಲಸ ನಾವು ಇರೋವರೆಗೂ ಅವ್ರ ಕುಟುಂಬದವ್ರ ಜೊತೆ ನಾವ್ ಇರ್ತೋ ಅಂತ ಇವತ್ತು ಮಾತು ಕೊಟ್ಟು ಇವತ್ತು ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.